ನೀವು ನೋಡಲೇಬೇಕಾಗಿರುವ ಟಾಪ್ ವೆಬ್ ಸೀರೀಸ್ಗಳ ಹೆಸರುಗಳನ್ನು ಹೇಳ್ತೇನೆ. ಮೊದಲನೇದಾಗಿ ಡಾರ್ಕ್ ಅಂತ ವೆಬ್ ಸೀರೀಸ್ ಇದು ಒಂದು ಜರ್ಮನ್ ವೆಬ್ ಸೀರೀಸ್. ಇದು ಒಂದು ಹಿಂದಿಯಲ್ಲೂ ಕೂಡ ಡಬ್ ಆಗಿದೆ. ಈ ವೆಬ್ ಸೀರೀಸ್ನ ನೀವು ನೋಡ್ತಾ ಇದ್ರೆ ಒಂದು ಟೈಮ್ ಟ್ರಾವೆಲ್ ಮಾಡಿ ಈ ಡಾರ್ಕ್ ವೆಬ್ ಸೀರೀಸ್ನಲ್ಲಿ ಒಬ್ಬ ಮನುಷ್ಯ ಯಾವ ರೀತಿ ಸಾಯ್ತಾನೆ ಆತ ತನ್ನ ಹಿಂದೆ ಹೋಗಿ ಟೈಮ್ ಟ್ರಾವೆಲ್ ಮುಖಾಂತರ ಹೋಗಿ ತನ್ನ ಟೈಮನ್ನು ಚೇಂಜ್ ಮಾಡೋ ಒಂದು ಕಥೆನೇ ಈ ತಿಳ್ಕೊಳ್ಳೋ ಕಥೆನೇ ಟೈಮ್ ಟ್ರಾವೆಲ್ ಮಿಷಿನ್ ಇಂದ ಅಂತಾನೆ ಹೇಳ್ಬೋದು. 1986 ಮತ್ತು 1954 ತನಕನೂ ಕೂಡ ಟೈಮ್ ಟ್ರಾವೆಲ್ ಆಗುತ್ತೆ, ಹಾಗೂ 2050 ತನಕನೂ ಕೂಡ ಟೈಮ್ ಟ್ರಾವೆಲ್ ಆಗುತ್ತೆ. ಈ ಕತೆ ಆ ರೀತಿ ರೋಚಕ ತಿರುವುಗಳನ್ನು ಕೂಡಿದೆ. ಇದು ಡಾರ್ಕ್ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ನೀವು ಕನ್ನಡದಲ್ಲೇ ನೋಡಬೇಕಾದ ಒಂದು ವೆಬ್ ಸೀರೀಸ್ ಅಂದ್ರೆ ಬ್ರೀತ್ ನೋಡ್ಬೋದು. ಅದು ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ. ಆರ್ ಮಾಧವನ್ ಹಾಗೂ ಅಮಿತ್ ಅನ್ನೋರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತೆ ಇದರಲ್ಲಿ ಕೂಡ ಇದೊಂದು ಸೈಕೋ ಕಿಲ್ಲರ್ನ ಕಥೆ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ ತನ್ನ ಮಗನಿಗೆ ಒಂದು ಚಿಕಿತ್ಸೆಗಾಗಿ ಯಾವ ರೀತಿ ಆರ್ಗನ್ ಅನ್ನು ಡೋನರ್ನಿಂದ ಪಡ್ಕೊಳ್ಳೋಕ್ಕೋಸ್ಕರ ಯಾವ ರೀತಿ ಹತ್ಯೆ ಮಾಡ್ತಾನೆ ಅನ್ನೋದೇ ಒಂದು ಸ್ಟೋರಿ ಈ ಬ್ರೀತ್ ಅನ್ನೋ ಸ್ಟೋರಿ. ಇದನ್ನು ನೀವು ಅಮೆಜಾನ್ ಪ್ರೈಮಲ್ಲಿ ನೋಡ್ಬೋದು. ಇದು ಉತ್ತಮವಾದ ಒಂದು ಥ್ರಿಲ್ ಅನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು ಬ್ರೀತ್ ಅನ್ನೋ ಒಂದು ವೆಬ್ ಸೀರೀಸ್. ಮತ್ತೆ ಹಾಟ್‌ಸ್ಟಾರ್ನಲ್ಲಿ ದ ಸೀಕ್ರೆಟ್ ಆಫ್ ಶಿಲೇದಾರ್ ಅಂತ ಒಂದು ವೆಬ್ ಸೀರೀಸ್ ಇದೆ. ಇದು ಕೂಡ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಇದನ್ನು ಕೂಡ ನೋಡ್ಬೋದು. ಯಾವ ರೀತಿ ಅಂದ್ರೆ ಅದ್ರ ಕಥೆ ಸಾಗುತ್ತೆ ಅಂತ ಹೇಳಿದ್ರೆ ಈ ಶಿವಾಜಿ ಮಹಾರಾಜರ ಒಂದು ಸಿಂಹಾಸನ ಮತ್ತು ಅವರ ಒಂದು ವಜ್ರ ವೈಡೂರ್ಯಗಳನ್ನು ಮುಚ್ಚಿಟ್ಟಿರ್ತಾರೆ. ಅದನ್ನು ಹುಡುಕೋದೆ ಈ ಒಂದು ಕಥೆ ಆಗಿದೆ. ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ದರಿಂದ ದ ಸೀಕ್ರೆಟ್ ಆಫ್ ಶಿಲೇದಾರ್ ಕೂಡ ವೆಬ್ ಸೀರೀಸ್ ನೀವು ಕನ್ನಡದಲ್ಲೇ ನೋಡ್ಬೋದು. ಮನಿ ಹೀಸ್ಟ್ ನೋಡ್ಬೋದು. ಇದು ನೆಟ್ಫ್ಲಿಕ್ಸ್ ನಲ್ಲಿ ಇದೆ. ಇದು ಟಾಪ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ರಾಬ್ರಿ ತರ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತ ಈಗ RBI ನೀವು ಹೋಗಿ ನೋಟ್ ಪ್ರಿಂಟ್ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಯಾವ ರೀತಿ ಒಂದು ದುಡ್ಡನ್ನು ದೋಚ್ತಾರೆ ಪ್ರಿಂಟ್ ಮಾಡಿ ಅನ್ನೋ ರೀತಿಯೇ ಸ್ಟೋರಿ ಈ ಮನಿ ಹೀಸ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ತಲೆಯಲ್ಲಿ ಉಳಿತಾವೆ ಅಂತಾನೆ ಹೇಳ್ಬೋದು. ಮನಿ ಹೀಸ್ಟ್ ಒಂದು ಉತ್ತಮವಾದ ಒಂದು ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ನೆಟ್ಫ್ಲಿಕ್ಸ್ ನಲ್ಲಿ ಟಾಪ್ ವೆಬ್ ಸೀರೀಸ್ ಗಳ ಪಟ್ಟಿಯಲ್ಲಿ ಸ್ಕ್ವಿಡ್ ಗೇಮ್ ಅಂತ ಒಂದು ವೆಬ್ ಸೀರೀಸ್ ಇದೆ. ಈ ಸ್ಕ್ವಿಡ್ ಗೇಮ್ ನಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈ ಸಾಲ ಮಾಡ್ಕೊಂಡಿರ್ತಾರೆ, ಯಾರಿಗೆ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೋ ಅವರು ಹೋಗಿ ಒಂದು ಗೇಮ್ ಆಡಬೇಕು. ಆ ಗೇಮಲ್ಲಿ ಯಾರು ಸೋಲ್ತಾರೋ ಅವ್ರನ್ನ ಸಾಯಿಸ್ತಾ ಬರ್ತಾರೆ. ನಂತರ ಎಷ್ಟು ಜನ ಸಾಯಿಸ್ತಾರೋ ಅವ್ರ ದುಡ್ಡುಗಳೆಲ್ಲ ಇವರಿಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿನೇ ಯಾರು ಕೊನೆಯಲ್ಲಿ ಉಳಿತಾರೋ ಅವನಿಗೆ ವಿಜೇತ ಆಗ್ತಾನೆ, ಅವನಿಗೆ ದುಡ್ಡು ಕೊಡ್ತಾರೆ. ಅದೇ ಸ್ಟೋರಿ ಲೈನು. ಇದರಲ್ಲಿ ಗೇಮಲ್ಲಿ ಯಾರು ಸೋಲ್ತಾರೋ ಅವ್ರನ್ನ ಸಾಯಿಸ್ತಾ ಬರ್ತಾರೆ. ಇದು ಒಂಥರ ಆಟದ ರೀತಿನೇ ಇರ್ಬೋದು. ನಾವು ಚಿಕ್ಕ ವಯಸ್ಸಿನಲ್ಲಿ ಆಡ್ತಾ ಇದ್ವಲ್ಲ, ಅದೇ ರೀತಿ ಆಟದ ಒಂದು ಗೇಮ್ ಅಂತಾನೆ ಹೇಳ್ಬೋದು. ಈ ಸ್ಕ್ವಿಡ್ ಗೇಮ್ ಒಂದು ಟಾಪ್ ರೇಟಿಂಗ್ ಗೇಮ್ ಅಂತಾನೆ ಹೇಳ್ಬೋದು. ಕೊರಿಯನ್ ಡ್ರಾಮಾ ಅಂತಾನೆ ಹೇಳ್ಬೋದು. ಈ ಸ್ಕ್ವಿಡ್ ಗೇಮ್ನ ನೋಡ್ಬೋದು ನೀವು ವೆಬ್ ಸೀರೀಸ್ ಅಲ್ಲಿ. ಟಾಪ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಇದು ಅಲೈಸ್ ಇನ್ ಬಾರ್ಡರ್ ಲ್ಯಾಂಡ್ ಅನ್ನೋ ಒಂದು ವೆಬ್ ಸೀರೀಸ್ ಇದೆ. ಇದು ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ಇದು ತುಂಬಾ ಥ್ರಿಲ್ ಕೊಡುವಂತ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಇದು ಸೀಸನ್ 1, ಸೀಸನ್ 2, ಸೀಸನ್ 3 ಅಂತೇಳಿ 3 ಸೀಸನ್ ನಲ್ಲಿ ಸಿಗುತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಗೇಮ್ ಆಡೋದು ಸರ್ವೈವಲ್ಗೋಸ್ಕರ. ಈ ಗೇಮ್ ಅಲ್ಲಿ ಸೋತ್ರೆ ಅವ್ರು ಸಾಧಿಸ್ತಾ ಬರ್ತಾರೆ. ಇದರಲ್ಲಿ ನೀವು ಬದುಕುಳಿಬೇಕಂತ ಹೇಳಿದ್ರೆ ಗೇಮ್ ಅಲ್ಲಿ ಗೆಲ್ಬೇಕು. ಈ ಉಸಾಗಿ ಮತ್ತು ಆರುಷಿ ಅನ್ನೋ 2 ಕ್ಯಾರೆಕ್ಟರ್ಗಳೇ ಇದಾವೆ. ಕ್ಯಾರೆಕ್ಟರ್ಗಳ ಸುತ್ತನೇ ಈ ಸ್ಟೋರಿ ಸುತ್ತುತ್ತೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಅಲೈಸ್ ಇನ್ ಬಾರ್ಡರ್ ಲ್ಯಾಂಡ್ ಒಂದು ಯಾವುದೋ ಒಂದು ಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆಯ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ. ಎಲ್ಲರೂ ನೋಡಿ ಒಂದು ತುಂಬಾ ದೊಡ್ಡ ಥ್ರಿಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ದೂತ ವೆಬ್ ಸೀರೀಸ್ ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ. ಇದು ನಾಗ ಚೈತನ್ಯ ನಟಿಸಿರುವಂತಹ ದೂತ ವೆಬ್ ಸೀರೀಸ್. ಒಂದು ಸೀಸನ್ ಇದೆ. ತುಂಬಾ ಥ್ರಿಲ್ ಕೊಡುತ್ತೆ ಅಂತ ಹೇಳ್ಬೋದು. ಇದೊಂದು ಪ್ರೆಸ್ ರಿಪೋರ್ಟರ್ ಮೇಲೆ ಮಾಡಿರುವಂತ ಕತೆ. ಪ್ರತಿಯೊಂದು ಎಪಿಸೋಡ್ ಕೂಡ ತುಂಬಾ ಥ್ರಿಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ದೂತ ವೆಬ್ ಸೀರೀಸ್ ಒಂದು ಟಾಪ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಇದು ಕನ್ನಡ ಭಾಷೆಯಲ್ಲಿ ಕೂಡ ಇದೆ ದೂತ ವೆಬ್ ಸೀರೀಸ್. ಇದನ್ನು ನೀವು ಕನ್ನಡ ಭಾಷೆಯಲ್ಲಿ ಕೂಡ ದೂತ ವೆಬ್ ಸೀರೀಸ್ ನ ನೋಡ್ಬೋದು. ಮಿರ್ಜಾಪುರ್ ಅಂತ ಒಂದು ಸೀಸನ್ ಇದೆ. ಅದು ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ. ಅದನ್ನು ಕೂಡ ನೋಡ್ಬೋದು. ಅದು ಸೀಸನ್ 1, ಸೀಸನ್ 2, ಸೀಸನ್ 3 ಇದೆ. ಸ್ವಲ್ಪ ಟಾಪ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು ಮಿರ್ಜಾಪುರ್. ಅದು ಕೂಡ ತುಂಬಾ ಥ್ರಿಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮಿರ್ಜಾಪುರ್ ಕೂಡ ನೋಡ್ಬೋದು. ಅದರಲ್ಲಿ ಪಂಕಜ್ ಅಡ್ವಾಣಿ ಅವರ ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದೊಂದು ಕೂಡ ಬಿಹಾರ್ ಅಲ್ಲಿ ನಡೆಯುವ ಒಂದು ಗ್ಯಾಂಗ್ಸ್ಟರ್ ಗಳ ಕಥೆ ಅಂತಾನೆ ಹೇಳ್ಬೋದು. ಮಿರ್ಜಾಪುರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ಸ್ಪೆಕ್ಟರ್ ರಿಷಿ ಅಂತ ಒಂದು ವೆಬ್ ಸೀರೀಸ್ ಇದೆ. ಇದು ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ಕನ್ನಡ ಭಾಷೆಯಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಇದು ಒಂದು ವನರಚಿ ಅಂತ ಹೇಳಿ ಒಂದು ಕಾಡಿನ ಸುತ್ತ ನಡೆಯುವ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಒಂದು ಸಾಮೂಹಿಕ ಆತ್ಮಹತ್ಯೆಯಿಂದ ಈ ಸ್ಟೋರಿ
ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾರು ಒಂದು ಸರಣಿ ಕೊಲೆಗಳು ನಡೀತಾ ಹೋಗ್ತವೆ, ಈ ಸರಣಿ ಕೊಲೆಗಳನ್ನು ಮಾಡಿದ ಕೊಲೆಗಾರ ಯಾರು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಒಬ್ಬರು ಬರ್ತಾರೆ, ಈ ಆಫೀಸರು. ಅವರಿಗೆ ಒಂದು ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇದೇ ಸ್ಟೋರಿನೇ ಮುಂದುವರಿತಾನೆ ಹೋಗುತ್ತೆ. ಇದನ್ನು ಯಾರು ಕೊಲೆಗಾರ ಅನ್ನೋದು ಕೂಡ ನಿಮಗೆ ಲಾಸ್ಟ್ ಎಪಿಸೋಡ್ ತನಕ ಗೊತ್ತಾಗೋದಿಲ್ಲ. ಇದು ಒಂದು ಟ್ವಿಸ್ಟ್ಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಸ್ಪೆಕ್ಟರ್ ರಿಷಿ ನಿಮಗೆ ಒಂದು ಒಳ್ಳೆ ಥ್ರಿಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ಸ್ಪೆಕ್ಟರ್ ರಿಷಿ ನೀವು ಕನ್ನಡ ಭಾಷೆಯಲ್ಲೇ ನೋಡ್ಬೋದು ಅಮೆಜಾನ್ ಪ್ರೈಮ್ನಲ್ಲಿ.